ನಮಸ್ಕಾರ. ಒಂದು ಕಣ್ಣು, ಎರಡು ಕಣ್ಣುಗಳು ಮತ್ತು ಮೂರು ಕಣ್ಣುಗಳು. ಗ್ರಿಮ್ ಸಹೋದರರು ಹೇಳಿದ ಈ ಕಥೆ ಬರೀ ಮಕ್ಕಳಿಗಾಗಿ ಅಂದುಕೊಂಡಿದ್ದೀರಾ? ಹಾಗಿದ್ರೆ ನೀವು ಮತ್ತೆ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ಸರಳ ಕಥೆಯ ಹಿಂದೆ ತುಂಬಾನೇ ಆಳವಾದ ಪಾಠಗಳಿವೆ. ಬನ್ನಿ, ಇವತ್ತು ಅದನ್ನೆಲ್ಲ ಒಟ್ಟಿಗೆ ನೋಡೋಣ. ಈ ಕಥೆಯ ಆರಂಭವೇ ತುಂಬಾನೇ ವಿಚಿತ್ರವಾಗಿದೆ. ಇಲ್ಲಿ ನಾರ್ಮಲ್ ಆಗಿರೋದೇ ಒಂದು ದೊಡ್ಡ ತಪ್ಪು. ಯೋಚನೆ ಮಾಡಿ, ನಮ್ಮ ಜಗತ್ತಲ್ಲಿ ಎಲ್ಲರೂ ಸ್ಪೆಷಲ್ ಆಗಿ ಕಾಣೋಕೆ ಪ್ರಯತ್ನಿಸ್ತಾರೆ. ಆದ್ರೆ ಈ ಕಥೆಯಲ್ಲಿ ಸ್ಪೆಷಲ್ ಆಗಿಲ್ಲ ಅನ್ನೋದೇ ಅವಳ ಮೇಲಿನ ದ್ವೇಷಕ್ಕೆ ಕಾರಣವಾಗಿತ್ತು. ಈ ಒಂದು ವಾಕ್ಯದಲ್ಲೇ ಇಡೀ ಕಥೆಯ ಸಾರಾಂಶ ಅಡಗಿದೆ. ಸರಿ, ನಮ್ಮ ಕಥೆಯ ಮೊದಲ ಭಾಗದಲ್ಲಿ ಮುಖ್ಯ ಪಾತ್ರಧಾರಿ ಎದುರಿಸೋ ಸಮಸ್ಯೆ ಏನು ಅಂತ ನೋಡೋಣ. ಅವಳ ಕುಟುಂಬದಲ್ಲಿ ಅವಳ ಜಾಗ ಎಲ್ಲಿದೆ, ಯಾಕೆ ಅವಳನ್ನ ಹಾಗೆ ನಡೆಸ್ಕೊಳ್ತಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಫ್ಯಾಮಿಲಿ ಡೈನಾಮಿಕ್ ತುಂಬಾನೇ ವಿಚಿತ್ರ. ಒಂದು ಕಣ್ಣಿರೋ ಅಕ್ಕ, ಮೂರು ಕಣ್ಣುಗಳಿರೋ ತಂಗಿ ಮತ್ತವರ ತಾಯಿ, ಇವರೆಲ್ಲ ಸೇರಿ ಎರಡು ಕಣ್ಣುಗಳಿದ್ದ ಈ ಹುಡುಗಿಯನ್ನ ತುಂಬಾನೇ ಕೀಳಾಗಿ ನೋಡ್ತಿದ್ರು. ಕಾರಣ ಏನು ಗೊತ್ತಾ? ಅವಳು ಅವರಿಗಿಂತ ವಿಭಿನ್ನವಾಗಿಲ್ಲ, ಬದಲಿಗೆ ಎಲ್ಲರ ಹಾಗೆ ಸಾಮಾನ್ಯಳಾಗಿದ್ಲು ಅನ್ನೋದೇ ಅವಳ ತಪ್ಪಾಗಿತ್ತು. ಎರಡು ಕಣ್ಣುಗಳ ಜೀವನ ನಿಜಕ್ಕೂ ಸುಲಭವಾಗಿರಲಿಲ್ಲ. ಪ್ರತಿದಿನ ಅವಮಾನ, ಹಸಿವು, ತಿರಸ್ಕಾರ ಇದೇ ಅವಳ ಬದುಕಾಗಿತ್ತು. ಆದ್ರೆ ನಿಜವಾಗ್ಲೂ ನಾವು ಗಮನಿಸ್ಬೇಕಾದ ವಿಷಯ ಅಂದ್ರೆ, ಎಷ್ಟೇ ಕಷ್ಟ, ಕ್ರೌರ್ಯವನ್ನ ಅನುಭವಿಸಿದ್ರೂ ಅವಳ ಒಳಗಿದ್ದ ಒಳ್ಳೆತನ, ದಯೆ ಸ್ವಲ್ಪನೂ ಕಮ್ಮಿಯಾಗ್ಲಿಲ್ಲ. ಬಹುಶಃ ಅದೇ ಅವಳ ನಿಜವಾದ ಶಕ್ತಿಯಾಗಿತ್ತು. ಈಗ ಕಥೆಗೊಂದು ಮಾಂತ್ರಿಕ ತಿರುವು ಸಿಗುತ್ತೆ. ಇದು ಎರಡು ಕಣ್ಣುಗಳ ಪರಿಸ್ಥಿತಿಯನ್ನೇ ಬದಲಾಯಿಸುತ್ತೆ. ಇದು ಅವಳ ಒಳ್ಳೆಯತನಕ್ಕೆ ಸಿಕ್ಕ ಪ್ರತಿಫಲ ಅಂತನೂ ಹೇಳ್ಬಹುದು. ಅವಳು ಹಾಗೆ ದುಃಖದಲ್ಲಿ ಒಬ್ಬಳೇ ಕೂತು ಅಳ್ತಿದ್ದಾಗ ಒಂದು ಪವಾಡ ನಡೀತು. ಅವಳ ಕಣ್ಣೀರಿಗೆ ಉತ್ತರ ಸಿಕ್ಕ ಹಾಗೆ ಒಬ್ಬ ಅಪ್ಸರೆ ಪ್ರತ್ಯಕ್ಷಳಾದ್ಲು. ಇದು ಕಥೆಯಲ್ಲಿ ಕಾಣಿಸೋ ಭರವಸೆಯ ಮೊದಲ ಕಿರಣ. ಅವಳ ಕಷ್ಟವನ್ನ ಕೇಳೋಕೆ ಯಾರೋ ಒಬ್ರು ಬಂದ್ರು. ಅಪ್ಸರೆ ಕೊಟ್ಟ ಆ ಮಂತ್ರ ಕೇಳೋಕೆ ತುಂಬಾನೇ ಸಿಂಪಲ್ ಆದ್ರೂ ಬಹಳ ಪವರ್ಫುಲ್ ಆಗಿತ್ತು. ಮೊದಲು ಊಟವನ್ನ ಕರೆಯೋದು, ಆಮೇಲೆ ಅದನ್ನ ವಾಪಸ್ ಕಳ್ಸೋದು. ಈ ಮ್ಯಾಜಿಕ್ ಅವಳ ಹಸಿವನ್ನಷ್ಟೇ ನೀಗಿಸ್ಲಿಲ್ಲ, ಬದಲಿಗೆ ಅವಳಿಗಂತಾನೇ ಒಂದು ರಹಸ್ಯವಾದ, ಖುಷಿಯಾದ ಜಗತ್ತನ್ನ ಕೊಡ್ತು. ಆದ್ರೆ ಈ ಮಾಂತ್ರಿಕ ಶಕ್ತಿನೇ ಕಥೆಯಲ್ಲಿ ಒಂದು ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತೆ. ಎರಡು ಕಣ್ಣುಗಳು ಉಳಿದ ಅನ್ನ ಮುಟ್ಟೋದನ್ನ ನಿಲ್ಸಿದಾಗ ಅವಳ ಅಕ್ಕ ತಂಗಿಯರಿಗೆ ಅನುಮಾನ ಶುರುವಾಗುತ್ತೆ. ಅವಳ ಆ ರಹಸ್ಯ ಸಂತೋಷ ಅವರಲ್ಲಿ ಅಸೂಯೆಯ ಕಿಡಿಯನ್ನು ಹೊತ್ತಿಸ್ಬಿಡುತ್ತೆ. ಈಗ ನಾವು ಕಥೆಯ ಒಂದು ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿ ರಹಸ್ಯ ಬಯಲಾಗುತ್ತೆ ಮತ್ತು ಅಸೂಯೆಯಿಂದ ಒಂದು ವಿನಾಶಕಾರಿ ಘಟನೆ ನಡೆಯುತ್ತೆ. ಅಸೂಯೆಯಿಂದ ಕುದಿಯುತ್ತಿದ್ದ ಆ ಅಕ್ಕ ತಂಗಿಯರು ಸುಮ್ಮನೆ ಕೂರ್ಲಿಲ್ಲ. ಅವಳನ್ನ ಹಿಂಬಾಲಿಸಿ ಕೊನೆಗೂ ಸತ್ಯವನ್ನ ಕಂಡುಹಿಡಿದೇ ಬಿಟ್ರು. ಆ ಮಾಂತ್ರಿಕ ಔತಣವನ್ನ ನೋಡಿದಾಗ ಅವರ ಕಣ್ಣುಗಳು ಉರಿಯಲಾರಂಭಿಸಿತು. ತಕ್ಷಣವೇ ಅಮ್ಮನ ಹತ್ತಿರ ಓಡಿಹೋಗಿ ಎಲ್ಲವನ್ನೂ ಹೇಳಿಬಿಟ್ರು. ಈ ಮಾತುಗಳು ತಾಯಿಯ ಕೋಪ ಎಷ್ಟಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಅವಳ ಪ್ರಕಾರ ಎರಡು ಕಣ್ಣುಗಳಿಗೆ ಒಳ್ಳೇದು ಸಿಗೋದೇ ಒಂದು ರೀತಿ ಮೋಸ. ಅವಳ ಆ ಕೋಪವೇ ಮುಂದಿನ ಕೆಟ್ಟ ಕೆಲ್ಸಕ್ಕೆ ಪ್ರೇರಣೆಯಾಯಿತು. ಇದು ತಾಯಿಯ ಅಸೂಯೆಯ ನೇರ ಪರಿಣಾಮ. ಅವಳು ಆ ಮಾಂತ್ರಿಕ ಕೋಲನ್ನ ಮುರಿದು ಹಾಕಿದ್ಲು. ಎರಡು ಕಣ್ಣುಗಳಿಗೆ ಇದ್ದ ಒಂದೇ ಒಂದು ಸಮಾಧಾನದ ಮೂಲವನ್ನ ಕಿತ್ಕೊಂಡ ಹಾಗೆ ಆಯ್ತು. ಅವಳ ಪ್ರಪಂಚ ಮತ್ತೆ ಕತ್ತಲಾಯಿತು. ಇದೇ ಕತೆಯ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಇಲ್ಲಿ ಒಂದು ಕೆಟ್ಟ ಘಟನೆ ಇನ್ನೊಂದು ಅದ್ಭುತವಾದದ್ಕೆ ದಾರಿ ಮಾಡಿಕೊಡುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಅಪ್ಸರೆ ಮತ್ತೆ ಬರ್ತಾಳೆ. ಆದ್ರೆ ಈ ಸಲ ಅವಳು ಮುರಿದು ಕೋಲನ್ನ ಸರಿ ಮಾಡಲ್ಲ. ಬದಲಾಗಿ ಅದಕ್ಕಿಂತ ದೊಡ್ಡದಾದ ಒಂದು ಅದ್ಭುತಕ್ಕೆ ದಾರಿ ತೋರಿಸ್ತಾಳೆ. ಇದು ಈ ಕಥೆಯ ಒಂದು ಮುಖ್ಯವಾದ ಪಾಠ. ಕೆಲವೊಮ್ಮೆ ವಿನಾಶದಿಂದಲೇ ಹೊಸ ಸೃಷ್ಟಿ ಶುರುವಾಗುತ್ತೆ. ಇಲ್ಲಿರೋ ವಿಪರ್ಯಾಸ ನೋಡಿ. ತಾಯಿ ಮಾಡಿದ ಕೆಟ್ಟ ಕೆಲ್ಸದಿಂದ ಅವಳಿಗೆ ಗೊತ್ತಿಲ್ದೆ ಎರಡು ಕಣ್ಣುಗಳಿಗೆ ಇನ್ನೂ ದೊಡ್ಡ ಬಹುಮಾನ ಸಿಕ್ತು. ಒಂದು ಕಡೆ ತಾತ್ಕಾಲಿಕ ಊಟ ಕೊಡೋ ಕೋಲು, ಇನ್ನೊಂದು ಕಡೆ ಶಾಶ್ವತ ಸಂಪತ್ತು ಕೊಡೋ ಚಿನ್ನದ ಮರ. ಅದು ಎಲ್ಲರ ಕಣ್ಣಿಗೂ ಕಾಣುವ ಹಾಗೆ. ಈ ಮರ ಇದೆಯಲ್ಲ, ಇದು ನ್ಯಾಯ ಕೊಡೋ ಥರಾನೇ ವರ್ತಿಸುತ್ತೆ. ಎರಡೂ ಕಣ್ಣುಗಳ ಒಳ್ಳೆತನದಿಂದ ಹುಟ್ಟಿದ್ರಿಂದ ಅದು ಅವಳಿಗೆ ಮಾತ್ರ ಸ್ಪಂದಿಸುತ್ತೆ. ಅಸೂಯೆ, ದುರಾಸೆ ಇರೋ ಆ ಕುಟುಂಬದವರನ್ನ ಅದು ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ. ಸರಿ, ಈಗ ಕಥೆಯ ಕೊನೆಯ ಭಾಗಕ್ಕೆ ಹೋಗೋಣ. ಇಲ್ಲಿ ಎರಡು ಕಣ್ಣುಗಳ ನಿಜವಾದ ಬೆಲೆ ಏನು ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಮತ್ತು ಅವಳ ಕಥೆಗೆ ಒಂದು ಸುಂದರ ಅಂತ್ಯ ಸಿಗುತ್ತೆ. ಈಗ ಕಥೆಗೆ ಒಬ್ಬ ಯುವರಾಜ ಎಂಟ್ರಿ ಕೊಡ್ತಾನೆ. ಅವನೇ ನಮ್ಮ ನಾಯಕಿಯ ನಿಜವಾದ ಮೌಲ್ಯವನ್ನು ಗುರುತಿಸೋದು. ಆದ್ರೆ ಎಂದಿನಂತೆ ಅವಳ ಕುಟುಂಬ ಅವಳನ್ನ ಅವಮಾನ ಅಂತ ತಿಳಿದು ಮುಚ್ಚಿಡೋಕೆ ಪ್ರಯತ್ನ ಮಾಡತ್ತೆ.
ಮತ್ತೊಮ್ಮೆ ಮಾಯೆ ಅವಳ ಕೈ ಹಿಡಿಯುತ್ತೆ. ಅವಳ ಹರಿದ ಬಟ್ಟೆ ಕ್ಷಣಾರ್ಧದಲ್ಲಿ ಸುಂದರ ಉಡುಪಾಗುತ್ತೆ. ಅವಳು ನೇರವಾಗಿ ಯುವರಾಜನ ಮುಂದೆ ಹೋಗಿ ನಿಲ್ಲುತ್ತಾಳೆ. ಇದು ಅವಳ ಅದೃಷ್ಟದ ಅಂತಿಮ ಮತ್ತು ಅತ್ಯಂತ ಅದ್ಭುತವಾದ ತಿರುವು. ಯುವರಾಜನ ಹತ್ತಿರ ಅವಳು ಹೇಳೋ ಮಾತುಗಳನ್ನ ಗಮನಿಸಿ. ಅವಳು ತನ್ನ ಕುಟುಂಬಕ್ಕೆ ಶಿಕ್ಷೆ ಕೇಳಲ್ಲ, ಬದಲಾಗಿ ಅವರನ್ನ ಕ್ಷಮಿಸಿ ತನಗೊಂದು ಹೊಸ ಜೀವನವನ್ನ ಕೇಳ್ತಾಳ. ಇದು ಅವಳ ದೊಡ್ಡ ಗುಣವನ್ನ, ಅವಳ ಶ್ರೇಷ್ಠತೆಯನ್ನ ತೋರ್ಸುತ್ತೆ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯೋ ಪಾಠ ಏನು? ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಒಳ್ಳೆಯತನವೇ ಮುಖ್ಯ. ಕೆಲವೊಮ್ಮೆ ಒಳ್ಳೆಯತನ ಸೋತ್ಹಾಗೆ ಕಾಣಬಹುದು, ಆದ್ರೆ ಕೊನೆಗೆ ಗೆಲ್ಲೋದದೇ. ಮತ್ತು ಅಸೂಯೆ, ಅದು ಒಂದು ಬೆಂಕಿ ಇದ್ದ ಹಾಗೆ, ಅದು ಮೊದಲು ಹೊತ್ಕೊಂಡವರನ್ನೇ ಸುಡುತ್ತೆ. ಹಾಗಾದ್ರೆ ಈ ಕಥೆಯನ್ನ ಮುಗಿಸೋ ಮುನ್ನ ಒಂದು ಪ್ರಶ್ನೆ: ನಿಜವಾದ ಮ್ಯಾಜಿಕ್ ಅಂದ್ರೆ ಏನು? ಅದು ಆ ಮಾಂತ್ರಿಕ ಕೋಲಿನಲ್ಲಿದೆಯಾ ಅಥವಾ ಚಿನ್ನದ ಮರದಲ್ಲಿದೆಯಾ? ಬಹುಶಃ ಎಂಥ ಕಷ್ಟ ಬಂದ್ರೂ ನಾವು ತೋರಿಸೋ ದಯೆ, ಕ್ಷಮೆ, ಒಳ್ಳೆಯತನ ಅದ್ರಲ್ಲೇ ಇರಬಹುದಾ? ಯೋಚಿಸಿ ನೋಡಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.